ಹಲೋ ನಮಸ್ಕಾರ ಸ್ಟೂಡೆಂಟ್ ಎನ್ವಿ ಚಾನಲ್ಗೆ ಸ್ವಾಗತ. ಪೊಲಿಟಿಕಲ್ ಸೈನ್ಸು ಮಾದರಿ ಪ್ರಶ್ನೆ ಪತ್ರಿಕೆ 2 ರಾಜ್ಯಶಾಸ್ತ್ರ ಓದೋದ ಬನ್ನಿ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ. ಇದು ಎಲೆಕ್ಷನ್ ಕಮಿಷನ್ ಇಮೇಜು ಆಯ್ತಾ, ಬಿಲ್ಡಿಂಗು. ಇದು ಆನ್ಸರ್ ಬಂದ್ಬಿಟ್ಟು 3 ಸದಸ್ಯರು ಮಾತ್ರ ಆನ್ಸರ್, ಸಿ ಮಾತ್ರ ಆನ್ಸರ್. ಓಕೆ, AITUC ಅನ್ನು ವಿಸ್ತರಿಸಿ. ಆನ್ಸರ್ ಬಂದ್ಬಿಟ್ಟು ಸಿ 3 ಮಾತ್ರ ಅಂತಿದೆಯಲ್ಲ, ಅದು ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಅರ್ಥ ಆಯ್ತಾ? ಲೇಸಸ್ ಫರ್ ಎಂದರೆ ಏನು? ಲೇಸಸ್ ಫರ್ ಅಂದರೆ ಫ್ರೀ ಮಾರ್ಕೆಟ್, ಮುಕ್ತ ಮಾರುಕಟ್ಟೆ. ಬಿ ಆನ್ಸರು. ಅರ್ಥ ಆಯ್ತಾ? ಮುಕ್ತ ಮಾರುಕಟ್ಟೆ ಆನ್ಸರು. ವೆಸ್ಟ್ ಫಾಲಿಯಾ ಒಪ್ಪಂದ ಆದ ಇಸ್ವಿ ಸಾಧಾರಣ 2024 ಅಂತಿದೆ. ಆನ್ಸರ್ ಬಂದ್ಬಿಟ್ಟು 1648. ಆಪ್ಷನ್ ಸಿ ಬಂದ್ಬಿಟ್ಟು ಆನ್ಸರ್. ಅರ್ಥ ಆಯ್ತಾ? ಪೆರೆಸ್ಟ್ರಾಯಿಕ್ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಯಾರು? ಆನ್ಸರ್ ಬಂದ್ಬಿಟ್ಟು ಬಿ ಮಿಖಾಯಿಲ್ ಗೋರ್ಬಚೇವ್. ಅರ್ಥ ಆಯ್ತಾ? ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. 6 ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. 1985ರಲ್ಲಿ ಬಂದಿದೆ ಪಕ್ಷಾಂತರ ಕಾಯ್ದೆ, ನಿಷೇಧ ಕಾಯ್ದೆ. ಆಯ್ತಾ? 6ನೇ ಪ್ರಶ್ನೆ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ. 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿದೆ. 7ನೇದು ಡ್ಯಾಶ್ ಅವರು ನರ್ಮದಾ ಬಚಾವೋ ಆಂದೋಲನ ನಾಯಕರಾಗಿದ್ದರು. ಮೇಧಾ ಪಾಟ್ಕರ್. ಅರ್ಥ ಆಯ್ತಾ? 7th ಏನು ಆನ್ಸರ್? ಮೇಧಾ ಪಾಟ್ಕರ್ ಅವರು. ನೆಕ್ಸ್ಟು ಡ್ಯಾಶ್ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರವನ್ನು ಚಲಾಯಿಸುವವರು ಯಾರು ಹೇಳಿ? ರಾಷ್ಟ್ರಪತಿ. ಆನ್ಸರ್ ಬಂದ್ಬಿಟ್ಟು ರಾಷ್ಟ್ರಪತಿ. 9ನೇದು ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯರು ರಾಷ್ಟ್ರ ಆಯಿತು. ಯಾವ ವರ್ಷದಲ್ಲಿ ಬ್ರಿಕ್ಸ್ ಸದಸ್ಯತ್ವಕ್ಕೆ ಆಫ್ರಿಕಾ ಸೇರ್ಕೊಳ್ತು ಅಂತ ಇದೆ. ಏನು? 2010, 2010ರಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರ ಆಗಿದೆ. NSG. ಆನ್ಸರ್ NSG. ಹೊಂದಿಸಿ ಬರೆಯಿರಿ. ನೆಕ್ಸ್ಟು 11ನೇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಆಪ್ಷನ್ ಇದು 3 ಇದೆಯಲ್ಲ, 1885ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟು JPSC ಅಂದರೆ 4 ಆನ್ಸರ್ ಬಂದ್ಬಿಟ್ಟು ಜಂಟಿ ಲೋಕ ಸೇವಾ ಆಯೋಗ. ಇನ್ನೊಂದು ಬಾರಿ ಹೇಳ್ತೀನಿ, ಜಂಟಿ ಲೋಕ ಸೇವಾ ಆಯೋಗ. ಭ್ರಷ್ಟಾಚಾರ ನಿಷೇಧ ಕಾಯ್ದೆ. ಆನ್ಸರ್ ಬಂದ್ಬಿಟ್ಟು 5 1988ರಲ್ಲಿ. ಇನ್ನೊಂದು ಬಾರಿ ಹೇಳ್ತೀನಿ, 5 1988ರಲ್ಲಿ ಏನು ಬಂದಿತ್ತು? ಭ್ರಷ್ಟಾಚಾರ ನಿಷೇಧ ಕಾಯ್ದೆ. ಮತ್ತು ದಿ ರಿಪಬ್ಲಿಕ್ ಅಂತಿದೆಯಲ್ಲ, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನೆಕ್ಸ್ಟು 2 ಜಿನ್ ಬೋರ್ಡಿನ್. ಅರ್ಥ ಆಯ್ತಾ? ದಿ ರಿಪಬ್ಲಿಕ್ ಆನ್ಸರ್ಗೆ 2 ಜಿನ್ ಬೋರ್ಡಿನ್. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ಆನ್ಸರ್ ಬಂದ್ಬಿಟ್ಟು 1 UDHR. ಅರ್ಥ ಆಯ್ತಾ? ಇವಾಗ 1 ಮಾರ್ಕ್ಸ್ ಕ್ವೆಶನ್ ಆನ್ಸರ್ಸ್ಗೆ ಹೋಗೋದಾ? ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿದೆ? ಭಾರತದ ಮಧ್ಯಂತರ ಸರ್ಕಾರವನ್ನು ಹೊಸದಾಗಿ ಆಯ್ಕೆಯಾದ ಸಂವಿಧಾನ ಸಭೆಯಿಂದ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾ? ನೆಕ್ಸ್ಟ್ ಕ್ವೆಶನು, ಆರ್ಥಿಕ ತಾರತಮ್ಯ ಎಂದರೇನು? ಆರ್ಥಿಕ ತಾರತಮ್ಯ ಎಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ವ್ಯಕ್ತಿಗಳು ಅಥವಾ ಗುಂಪುಗಳನ್ನು ಅನ್ಯಾಯವಾಗಿ ನಡೆಸಿಕೊಳ್ಳುವುದು. ಅರ್ಥ ಆಯ್ತಾ? ಆರ್ಥಿಕ ತಾರತಮ್ಯ ಅಂದರೆ ಆಯ್ತಾ? ನೆಕ್ಸ್ಟ್ ಇಲ್ಲೇ ಇದೆ, ಬರ್ಕೊಳ್ಬೇಕಂದ್ರೆ. ನೆಕ್ಸ್ಟ್ ಕ್ವೆಶನು, ಸಾವಿತ್ರಿ ಬಾಪುಲೆ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಆನ್ಸರ್ ಬಂದ್ಬಿಟ್ಟು ಸಾವಿತ್ರಿ ಬಾಪುಲೆ ಅವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಅರ್ಥ ಆಯ್ತಾ? ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ನೆಕ್ಸ್ಟ್ ಕ್ವೆಶನು, ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತವೆ? ಆನ್ಸರು ಭಾರತೀಯ ಸಂವಿಧಾನದ 51ನೇ ವಿಧಿಯು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಭಾರತದ ವಿದೇಶಾಂಗ ನೀತಿಯ ತತ್ವಗಳನ್ನು ವಿವರಿಸುತ್ತದೆ. ಇನ್ನೊಂದು ಬಾರಿ ಹೇಳ್ತೀನಿ, ಭಾರತೀಯ ಸಂವಿಧಾನದ 51ನೇ ವಿಧಿಯು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಭಾರತದ ವಿದೇಶಾಂಗ ನೀತಿಯ ತತ್ವಗಳನ್ನು ವಿವರಿಸುತ್ತದೆ. ಬಾಂಗ್ಲಾದೇಶ್ ಯಾವಾಗ ಉದಯಿಸಿತು? ಕ್ವೆಶನ್. ಅರ್ಥ ಆಯ್ತಾ? ನೆಕ್ಸ್ಟ್ ಆನ್ಸರ್ ಹೇಳ್ತೀನಿ ನೋಡಿ. ಪಾಕಿಸ್ತಾನದ ವಿರುದ್ಧ
ವಿಮೋಚನಾ ಯುದ್ಧದಲ್ಲಿ ವಿಜಯ ಸಾಧಿಸಿದ ನಂತರ ಡಿಸೆಂಬರ್ 16, 1971 ಬಾಂಗ್ಲಾದೇಶ್ ಜನಿಸಿದ್ದು. ಅರ್ಥ ಆಯ್ತಾ? 1 ಮಾರ್ಕ್ಸ್ ಎಲ್ಲ ಅರ್ಥ ಆಗಿದ್ಯಾ? ನೆಕ್ಸ್ಟ್ 2 ಮಾರ್ಕ್ಸ್ಗೆ ಹೋಗೋದಾ? ಬನ್ನಿ. ಭಾಗ ಬಿ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಅರ್ಥ ಆಯ್ತಾ? 5 ಬರಿಬೇಕಾಗುತ್ತೆ ನೀವು. 10 ಮಾರ್ಕ್ಸ್ ಇದು ಟೋಟಲು. 5 ಬರಿಬೇಕಾಗುತ್ತೆ, ಟೋಟಲ್ 10 ಮಾರ್ಕ್ಸ್ ಇದು. ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. 17ಕ್ಕೆ ಆನ್ಸರು ಏಕಪಕ್ಷ ವ್ಯವಸ್ಥೆ ಎಂದರೇನು? ಏಕಪಕ್ಷ ವ್ಯವಸ್ಥೆ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇದೆ. ಏಕಪಕ್ಷ ವ್ಯವಸ್ಥೆಯು ಒಂದು ರೀತಿಯ ಸರ್ಕಾರವಾಗಿದ್ದು ಇದರಲ್ಲಿ ಒಂದೇ ರಾಜಕೀಯ ಪಕ್ಷ ಮಾತ್ರ ಕಾನೂನುಬದ್ಧವಾಗಿ ಅಧಿಕಾರವನ್ನು ಹೊಂದಲು ಅವಕಾಶವಿರುತ್ತದೆ ಮತ್ತು ಯಾವುದೇ ಔಪಚಾರಿಕ ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವುದಿಲ್ಲ. ಉದಾಹರಣೆಗೆ ಚೈನಾದಲ್ಲಿ ಇದೇ ರೀತಿಯ ಆಡಳಿತ ನಡೀತಿದೆ. ಅರ್ಥ ಆಯ್ತಾ? ಇದು ಉದಾಹರಣೆಯಾಗಿ ಬರೀರಿ. ನೆಕ್ಸ್ಟ್ 18ನೇದು, UPSC ಸದಸ್ಯರಾಗಲು ಅರ್ಹತೆಗಳೇನು? ಸದಸ್ಯರು ಭಾರತದ ನಾಗರಿಕರಾಗಿರಬೇಕು ಮತ್ತು ಭಾರತ ಸರ್ಕಾರದ ಅಥವಾ ಯಾವುದೇ ರಾಜ್ಯದ ಅಡಿಯಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಹುದ್ದೆಯನ್ನು ಅಲಂಕರಿಸಬೇಕು. ಅವರ ಶೈಕ್ಷಣಿಕ ತಜ್ಞರಾಗಿರಬೇಕು ಅಂತ ಇದೆ. ಅರ್ಥ ಆಯ್ತಾ? ಅರ್ಹತೆಗಳು ಫಸ್ಟ್ ಇಂಡಿಯನ್ ಸಿಟಿಸನ್ ಆಗಿರಬೇಕು ಮತ್ತು ಸರ್ಕಾರ ಅಥವಾ ಯಾವುದೇ ರಾಜ್ಯದ ಅಡಿಯಲ್ಲಿ 10 ವರ್ಷಗಳ ಕಾಲ ಹುದ್ದೆಯನ್ನು ಅಲಂಕರಿಸಬೇಕು. 19ನೇ ಕ್ವಶನ್, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ. ಈ ಇಮೇಜು ರಾಷ್ಟ್ರಪತಿ ಭವನ, ಅಂದರೆ ರಾಷ್ಟ್ರಪತಿ ಅವರು ಇರ್ತಾರಲ್ಲ ಅಲ್ಲಿ, ಇದು ಪ್ರೆಸಿಡೆಂಟು. ನೆಕ್ಸ್ಟ್ ಏನು ಪಾಯಿಂಟ್ ಅಂದರೆ ಹೇಳೋದು, ನಾನು ರೆಕಾರ್ಡಿಂಗ್ ಮಾಡುವಾಗ ತಪ್ಪೆ ಹೊಡಿತಿದ್ದಾರೆ. ಆಯಿತು, ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳಿ. ನಾನು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೌಂಡ್ ಕೇಳಿಸಿದ್ರೆ ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳಿ. ನೀವು ಸ್ವಲ್ಪ ಮೈಂಡ್ಗೆ ರಿಫ್ರೆಶ್ಮೆಂಟ್ ಕೊಡಿ. ಆಯಿತಾ? ಬನ್ನಿ ಇವಾಗ ಹೋಗೋದು ನೆಕ್ಸ್ಟ್. ಓಕೆ, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ತಿಳಿಸಿ. ಏನಂದರೆ ಇದು ಫಸ್ಟ್ ಪಾಯಿಂಟ್ ಬರಿಬೇಕಾಗಿದೆ, 2 ಮಾರ್ಕ್ಸ್ ಆಗಿರೋದ್ರಿಂದ. ಇದು ರಾಷ್ಟ್ರಪತಿ ಭವನ, ಇದು ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಇದರ ಪರಿಕಲ್ಪನೆ ಬಂದ್ಬಿಟ್ಟು 1911ರಲ್ಲಿ ಮಾಡಿರ್ತಾರೆ. ಆದರೆ ಪೂರ್ಣಗೊಂಡಿರೋದು ಇದೆಲ್ಲ ಬಿಲ್ಡ್ ಮಾಡೋಕ್ಕೆ 1929ನಲ್ಲಿ. ಅರ್ಥ ಆಯ್ತಾ? ಇದು ಎಲ್ಲಿದೆ? ನವದೆಹಲಿಯಲ್ಲಿದೆ. ಇದೊಂದು ಪಾಯಿಂಟ್. ಮತ್ತು ಇದು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು. ಏನಂದರೆ ಇದು 1911ರಲ್ಲಿ ಈ ಥರ ಮಾಡಬೇಕಂತ ನಿರ್ಣಯಿಸಿದ್ರು. 1929ಕ್ಕೆ ಈ ರಾಜಭವನ ಅನ್ನೋದು ನಿರ್ಮಾಣವಾಯಿತು. ಆಯಿತಾ? ನೆಕ್ಸ್ಟು 20ನೇ ಕ್ವೆಶ್ಚನ್, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ದಲಿತ ಸಂಘರ್ಷ ಸಮಿತಿಯವರು DSS, ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ, DSS ದಲಿತ ಸಂಘರ್ಷ ಸಮಿತಿ ಅನ್ನು ಕರ್ನಾಟಕದಲ್ಲಿ ಪ್ರೊ. ಕೃಷ್ಣಪ್ಪ ಅವರು ಸ್ಥಾಪಿಸಿದರು. ಅರ್ಥ ಆಯ್ತಾ? ಇದನ್ನು ಔಪಚಾರಿಕವಾಗಿ ಜನವರಿ 1975ರಲ್ಲಿ ನೋಂದಾಯಿಸಲಾಯಿತು. ಓಕೆ, 21ನೇ ಆನ್ಸರು ಬನ್ನಿ. ಕ್ವಶನ್ ನೋಡೋದ ಫಸ್ಟು, ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು? ಹಿಂಸಾಚಾರವನ್ನು ತಡೆಗಟ್ಟಲು ಮತ್ತು ತಳಮಟ್ಟದಲ್ಲಿ ವಿವಿಧ ಸಮುದಾಯಗಳ ನಡುವೆ ಸಹಕಾರವನ್ನು ಬೆಳೆಸಲು ಕೆಲಸ ಮಾಡುತ್ತೆ ನೆರೆಹೊರೆಯ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನು, ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ತಿಳಿಸಿ. ಭಾರತ ಮತ್ತು ಯುಗೋಸ್ಲೇವಿಯಾ. ಅರ್ಥ ಆಯ್ತಾ? 2 ಮೈತ್ರಿ ಪಕ್ಷಗಳು. ನೆಕ್ಸ್ಟ್ ಕ್ವಶನು, ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲಗಳನ್ನು ತಿಳಿಸಿ. ಶಾಂತಿ ಮತ್ತು ಭದ್ರತೆ. ದೇಶಗಳ ನಡುವೆ ಉತ್ತಮ ಸಂಬಂಧಗಳು ಶಾಂತಿ ಸ್ಥಾಪಿಸಲು ಮತ್ತು ಭದ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ನೆಕ್ಸ್ಟು ಆರ್ಥಿಕ ಸಹಕಾರ. ದೇಶಗಳು ಪರಸ್ಪರ ವ್ಯವಹಾರ ಮತ್ತು ಆರ್ಥಿಕ ಸಹಕಾರದಿಂದ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ. ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ. ಜವಾಹರ್ಲಾಲ್ ನೆಹರು, ಅಟಲ್ ಬಿಹಾರಿ ವಾಜಪೇಯಿ ಅವರು. 2 ಹೆಸರು ಬರೀರಿ ಸಾಕು. ಮಿಕ್ಕಿದ 5 ಮಾರ್ಕ್ಸ್ ಎಲ್ಲ ನಿಮ್ಮ ನೋಟ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಈಸಿಯಾಗಿರೋದನ್ನ ಚಾಯ್ಸ್ ಮಾಡ್ಕೊಂಡು ಬರೀರಿ. ಆಯಿತಾ? ಚೆನ್ನಾಗಿ ಬರೀರಿ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನೆಕ್ಸ್ಟ್ ಪಾರ್ಟ್ 3 ಬೇಕಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.